2 ದಿನದ ಹಿಂದೆ ಕೋಗಿಲು ಬಡಾವಣೆಯಲ್ಲಿ, ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ 5 ಎಕರೆ ಜಮೀನಿನಲ್ಲಿ, ಸರ್ಕಾರಿ ಜಮೀನಿನಲ್ಲಿ ಅತಿಕ್ರಮಣ ಮಾಡಿಕೊಂಡು ಕಾನೂನು ಬಾಹಿರವಾಗಿ ಅಲ್ಲಿ ಕಟ್ಟಡನ ನಿರ್ಮಾಣ ಮಾಡಿಕೊಂಡು ಮುಸ್ಲಿಮರು ವಾಸ ಮಾಡ್ತಾ ಇರೋದನ್ನು ಅದನ್ನು ಬುಲ್ಡೋಜರ್ ಹಚ್ಚಿ ತೆಗೆದಿದ್ದಾರೆ. ಇವತ್ತು ಬಹಳ ದೊಡ್ಡ ಸುದ್ದಿ ಆಗ್ತಾ ಇದೆ. ಕೇರಳದವರು ಕೂಡ ಅದನ್ನು, ಪಿನರಾಯಿ ಮುಖ್ಯಮಂತ್ರಿಯೂ ಕೂಡ ಅದರ ಸಂಬಂಧಪಟ್ಟಾಗ ಹೇಳಿದ್ರು. ಪಾಕಿಸ್ತಾನ ಕೋಗಿಲೆಯ ಈ ಮುಸ್ಲಿಂ ಮನೆಗಳನ್ನು ಒಡೆದಿದ್ದಕ್ಕೆ ಇವತ್ತು ಪಾಕಿಸ್ತಾನ ಮಾತಾಡ್ತಾ ಇದೆ. ವಿದೇಶಾಂಗ ಸಚಿವ ಮಾತಾಡ್ತಾನೆ. ನಾನು ಹೇಳೋದು ಪಾಕಿಸ್ತಾನಕ್ಕೆ, ಪಾಪಿ ಪಾಕಿಸ್ತಾನ, ಭಯೋತ್ಪಾದಕ ಪಾಕಿಸ್ತಾನ, ಭಿಕಾರ್ಚೋಟ್ ಪಾಕಿಸ್ತಾನ, ನಿನಗೆ ಏನೇನೂ ಹಕ್ಕಿಲ್ಲ. ನಮ್ಮ ದೇಶದ ಮೂಗು ತೋರ್ಸೋಕ್ಕಷ್ಟೇ ಅಲ್ಲ, ಮಾತನಾಡೋಕ್ಕೂ ಹಕ್ಕಿಲ್ಲ. ಅಲ್ಲಿರುವಂಥ ಹಿಂದೂಗಳ ಕಥೆ ಏನು ಮಾಡಿದಿರಿ? 78 ವರ್ಷದಲ್ಲಿ ಎಷ್ಟು ಜನರನ್ನು ಕೊಂದಾಕಿದರೆ? 23% ಇರುವಂಥ ಹಿಂದೂಗಳಲ್ಲಿ ಇವತ್ತು ಪರಿಸ್ಥಿತಿ ಏನಾಗಿದೆ? ಎಷ್ಟು ಪರ್ಸೆಂಟ್ ಇದ್ದಾರೆ ಇವತ್ತು? 1.5% ಇದ್ದಾರೆ. ಸೊ ಎಷ್ಟು ಜನರನ್ನು ಕೊಂದು ಹಾಕಿದಿರಿ, ಮತಾಂತರ ಮಾಡಿದಿರಿ, ಸುಟ್ಟು ಹಾಕಿದಿರಿ, ಅತ್ಯಾಚಾರ ಮಾಡಿದಿರಿ, ದೇವಸ್ಥಾನಗಳನ್ನು ಒಡೆದು ಹಾಕಿದಿರಿ. ನೀವು ನಮಗೆ ಮಾತಾಡೋದಾ? ಅಲ್ಲಿ ಹಿಂದೂಗಳನ್ನು ನೀವು ರಕ್ಷಣೆ ಮಾಡಲಾರ್ದಂಥವ್ರು ಇವತ್ತು ಈ ಭಾರತದಲ್ಲಿರುವಂಥ ಮುಸ್ಲಿಮರ ಬಗ್ಗೆ ಮಾತಾಡ್ತೀರಿ. ಏನು ನಿಮಗೇನು ಹಕ್ಕಿದೆ? ಇಡೀ ಜಗತ್ತು ಉಗುಳ್ತಾ ಇದೆ ನಿಮ್ಮನ್ನು. ಇಡೀ ಜಗತ್ತಿನ ಸಣ್ಣ ಸಣ್ಣ ದೇಶದಿಂದ ಸಾಲ ತಗೊಂಡು ಇವತ್ತು ಸಾಯೋ ಸ್ಥಿತಿಯಲ್ಲಿರುವಂಥ ಪಾಪಿ ಪಾಕಿಸ್ತಾನ್ ಇವತ್ತು ನಮ್ಮ ದೇಶದ ಬಗ್ಗೆ ಮಾತಾಡ್ತಾರೆ. ಈ ದೇಶದಲ್ಲಿ ಇರುವಂಥ ಮುಸ್ಲಿಮರ ಸುರಕ್ಷಿತ ಇನ್ನು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಅತ್ಯಂತ ಸುರಕ್ಷಿತವಾಗಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಎಲ್ಲ ಫೆಸಿಲಿಟೀಸ್ ಸಿಗ್ತಾ ಇದೆ. ಊಟ, ತಿಂಡಿ, ವಸತಿ, ಎಲ್ಲ ಫೆಸಿಲಿಟೀಸ್ ಇವತ್ತು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲವೂ ಸಿಗ್ತಾ ಇದೆ. ಯಾವ ಮುಸ್ಲಿಮ ರಾಷ್ಟ್ರಗಳಲ್ಲೂ ಕೂಡ ಇಷ್ಟು ಸುರಕ್ಷಿತ ಇಲ್ಲ. ಈ ದೇಶದಲ್ಲಿ ಸುರಕ್ಷಿತ ಇದ್ದಾವೆ. ಪಾಪಿ ಪಾಕಿಸ್ತಾನ, ನೀನೇನು ಮಾತಾಡೋದು? ನಿನಗೇನು ನೈತಿಕತೆ ಇದೆ? ಮೂಗು ತುರಿಸುವಂಥ ಅವಶ್ಯಕತೆ ಇಲ್ಲ. ನಿನ್ನ ಪಾಡಿಗೆ ನೀನು ಬದುಕುವುದು ಹೇಗೆ ಬದುಕಬೇಕು ಅಂತ ಅನ್ನೋದು ಯೋಚನೆ ಮಾಡೋದು ಬಿಟ್ಟು ಇನ್ನು ನಮ್ಮ ಇದರಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ನೋ ಹೇಳ್ತೇನೆ. ಮತ್ತು ಕೋಗಿಲೆ ಸಂಬಂಧಪಟ್ಟಾಗ ಇನ್ನೂ ಒಂದು ಹೇಳೋದಂದರೆ,